ಅಪ್ಪ 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 ಎಲ್ಲೋದ್ರು ಇವರು? ಯಾವಾಗ್ಲೂ ಇಲ್ಲೇ ಇರ್ತಿದ್ರಲ್ಲ. ಅಪ್ಪ ದುರ್ಗಾ, ಅಲ್ಲಿರ್ಬೇಕು, ತಡಿ ನೋಡ್ಕೊಂಡ್ ಬರ್ತೀನಿ. ತಾತ, ತಾತ ಎಲ್ಲೋದ್ರು? ತಾತ ತಾತ ಪುಟ್ ಮೇಡಮ್, ಅಪ್ಪ ಸಿಕ್ಕಿದ್ರಾ? ಇಲ್ಲ ದುರ್ಗಾ. ಮತ್ತಿಷ್ಟೊತ್ತಲ್ಲಿ ಏನು ಮಾಡ್ತಿದ್ದೆ? ಅದು ದುರ್ಗಾ, ಅಲ್ಲಿ ಒಂದು ಮರ ಕಾಣಿಸ್ತಿದ್ಯಲ್ಲ, ಅದೇನಕ್ಕೋ ನಂಗೆ ವಿಚಿತ್ರ ಅನಿಸ್ತು. ಆ ಮರಕ್ಕೇನೋ ಶಕ್ತಿ ಇದೆ ದುರ್ಗಾ. ನಾನು ಬೀಳಕ್ ಹೋದ್ರೆ ಅದು ನಾನು ಹಿಡ್ಕೋತು. ಛೇ, ಒಳ್ಳೆ ಸಮಯಕ್ಕೆ ನಮ್ಮಪ್ಪ ಕಾಣಿಸೋದಿಲ್ಲ. ಎಲ್ಲೋದ್ರು ಇವರು? ಮನೇಲಿ ನೋಡಿದ್ರೆ ಅಂಬಿಕಾ ಅವ್ರು ಕಾಣಿಸ್ತಿಲ್ಲ, ಇಲ್ಲಿ ನೋಡಿದ್ರೆ ಅಪ್ಪ ಕಾಣಿಸ್ತಾ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಯಾರು ಹೇಳ್ತಾರೆ? ಏನಾಗ್ತಿದೆ ಇಲ್ಲಿ? ಪುಟ್ ಮೇಡಮ್, ಸರಿ ಬಾ, ಬಾಸ್ ಬರೋ ಟೈಮ್ ಆಯಿತು, ನಾವು ಹೋಗೋಣ. ಅಮ್ಮ, ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಲ್ವಾ? ನಿಂಗೆ ನಾನು ಮಾತಾಡೋದು ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದೆ ಕಂದ. ಅಮ್ಮ, ನಾಳೆ ಪೂಜೆ ಮುಗಿದ್ಮೇಲೆ ನೀನು ಸೂಪರ್ ಏಂಜಲ್ ಆಗ್ತೀಯಂತೆ ಅಪ್ಪ ಹೇಳಿದ್ರು. ಈಗ ನೀನು ಬರೀ ಏಂಜಲ್ ಅಂತೆ. ಅಮ್ಮ, ನಾಳೆ ನಿಂಗೆ ದೊಡ್ಡ ಪ್ರಮೋಷನ್ ಸಿಗತ್ತೆ. ಆಮೇಲೆ ನಿಂಗೆ ತುಂಬಾ ಪವರ್ ಬರುತ್ತೆ. ನಿಂಗೆ ಖುಷಿನಾ ಅಮ್ಮ? ಇಲ್ಲ ಕಂದ, ಯಾವ ಖುಷಿನೂ ಇಲ್ಲ. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಕಂದ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಮ್ಮ, ನೀನು ಸೂಪರ್ ಏಂಜಲ್ ಆದಮೇಲೆ ನನ್ನನ್ನು ಮರ್ತ್ಬಿಡ್ತೀಯಾ? ಅಮ್ಮ, ಮೊದಲು ನೀನು ಇಲ್ಲಿಂದ ಹೋಗೋದು ನನಗೆ ಇಷ್ಟ ಇರಲಿಲ್ಲ, ತುಂಬ ಬೇಜಾರಾಗಿತ್ತು. ಆದರೆ ಅಪ್ಪ ಹೇಳಿದ್ರು, ನೀನು ಇಲ್ಲೇ ಇದ್ರೆ ನಿಂಗೆ ನೋವಾಗುತ್ತಂತೆ, ಸುಖ ಸಿಗಲ್ವಂತೆ, ಮತ್ತೆ ನೀನು ಒಂಟಿಯಾಗಿರ್ತೀಯಂತೆ. ನಿಂಗೆ ಇಲ್ಲಿರೋಕ್ಕೆ ತೊಂದರೆ ಆಗುತ್ತೆ ಅಂದರೆ ನೀನು ಇಲ್ಲಿರಬೇಡ, ದೇವ್ರ ಹತ್ರ ಹೋಗು. ಅಲ್ಲಿ ನೀನು ಸೇಫ್ ಆಗಿರ್ತೀಯ ಅಲ್ವಾ? ಅಮ್ಮ, ಆದರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡು. ನೀನು ನನ್ನಿಂದ ಎಷ್ಟೇ ದೂರ ಇದ್ರು ನೀನು ನನ್ನನ್ನು ದಿನ ನೋಡ್ತಾ ಇರಬೇಕು. ನಾನು ತಿಂಡಿ ತಿನ್ನಲಿಲ್ಲ ಅಂದರೆ ನೀನು ಅಲ್ಲಿಂದಾನೇ ನನಗೆ ಬೈಬೇಕು. ನಾನೇನಾದರೂ ತಪ್ಪು ಮಾಡಿದ್ರೆ ನೀನು ಅಲ್ಲಿಂದಾನೇ ನನಗೆ ತಿದ್ದಬೇಕು. ನನಗೆ ಅಮ್ಮ ಬೇಕು ಅನಿಸ್ದಾಗ ನನ್ನ ಕನಸಲ್ಲಿ ಬಂದು ಲಾಲಿ ಹಾಡು ಹೇಳು, ಸರಿನಾ? ಅಮ್ಮ, ಐ ಲವ್ ಯು ಅಮ್ಮ, ಐ ಲವ್ ಯು. ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಬೋಸು. ಆ ಪುಟ್ಟ ಮಗುಗೆ ತನ್ನ ತಾಯಿ ಅಂದರೆ ಎಷ್ಟು ಪ್ರೀತಿ. ಈ ವಯಸ್ಸಲ್ಲಿ ಅಮ್ಮ ಬೇಕು ಅಂತ ಅವಳು ಹಠ ಮಾಡಬೇಕು. ಆದ್ರೆ ತನ್ನ ಅಮ್ಮಂಗೆ ನೋವಾಗದೆ ಇರಲಿ ಅಂತ ದೇವ್ರ ಹತ್ರ ಕಳಿಸೋದಕ್ಕೆ ತಯಾರಾಗಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಮನಸ್ಸು ಇವಳಿಗೆ ಎಲ್ಲಿಂದ ಬಂತು? ಇದೇ ಅಂಬಿಕಾ ಸಂಸ್ಕಾರ ದುರ್ಗಾ. ಅಂಬಿಕಾ ಕಣ್ಣಿಗೆ ಕಾಣಿಸ್ತಾ ಇದ್ರು ಹಿತ ಮಾತಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ನನ್ನ ಮಗಳು ಇನ್ನೋಸೆನ್ಸ್ ನೋಡ್ತಾ ಇದ್ರೆ ನನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ಅವಳಿಗೆ ಅವರಮ್ಮನ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಅಂಬಿಕಾ ಇಲ್ಲಿದ್ದರೆ ಅವಳಿಗೆ ತುಂಬ ನೋವಾಗ್ತಾ ಇತ್ತು. ಅವಳಿಗೆ ಮುಕ್ತಿ ಸಿಗಬೇಕು ಅಂತಂದರೆ ನಾನು ಇವಳನ್ನ ಬಲವಂತವಾಗಿ ಶ್ರಾದ್ದಕ್ಕೆ ಒಪ್ಪಿಸ್ಲೇಬೇಕಿತ್ತು.
ಕ್ಷಮಿಸ್ಬಿಡು ಕಂದ. ನಾನಿನ್ನ ಮುಗ್ಧತೆನ ತುಂಬ ಚೀಪಾಗಿ ಯೂಸ್ ಮಾಡ್ಕೊಂಬಿಟ್ಟೆ. ನಿನಗೆ ನಿಮ್ಮಮ್ಮನ ಮೇಲಿರೋ ಪ್ರೀತಿನ ಕಿತ್ಕೊಳ್ಳೋ ಅಧಿಕಾರ ನನಗಿಲ್ಲ ಕಂದ. ಆದ್ರೆ ಏನು ಮಾಡಲಿ, ಅಂಬಿಕಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನಿನ್ನ ನಂಬಿಕೆನ ಬಲಿ ಕೊಡಬೇಕಾಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಕಂದ. ಐ ಆಮ್ ಸಾರಿ. ಬಾಸು, ದಯವಿಟ್ಟು ಪಶ್ಚಾತ್ತಾಪ ಪಡಬೇಡಿ. ನೀವು ಇದನ್ನೆಲ್ಲ ಮಾಡ್ತಿರೋದು ಅಂಬಿಕವ್ರು ಒಳ್ಳೇದಕ್ಕೋಸ್ಕರ. ಪುಟ್ ಮೇಡಮ್ ಇವತ್ತು ಅವ್ರ ಅಮ್ಮನ್ನ ಕಳಿಸ್ಕೊಡ್ತಿರ್ಬೋದು, ಆದ್ರೆ ಒಬ್ಳು ತಾಯಿ ಯಾವತ್ತೂ ತನ್ನ ಮಗು ಕೈ ಬಿಡೋದಿಲ್ಲ. ಅಮ್ಮ 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 ಕಂದ, ನಿದ್ರೆಯಲ್ಲೂ ಅಮ್ಮನ ನೆನ್ಸ್ಕೊತಿದ್ಯಾ? ನೀನ್ ಕಣ್ಣೀರು ಒರೆಸೋದಕ್ಕೂ ಆಗದೆ ಇರೋ ದುರಾದೃಷ್ಟವಂತೆ ನಾನು. ನಿನ್ ಮುಂದಿನ ಆಸೆ ಕನಸುಗಳನ್ನ ಈಡೇರಿಸೋದಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೊನೆ ಸಾರಿ ನಿನ್ನ ಆಸೆಯನ್ನ ಈಡೇರಿಸ್ತೀನಿ. ದುರ್ಗಾ, ನೀನ್ ನನ್ನ ಮಗಳಿಗೋಸ್ಕರ ಆ ದೇವ್ರೇ ಕಳಿಸ್ಕೊಟ್ಟಿರೋ ವರ. ನೀನ್ ನನ್ನ ಮಗಳನ್ನ ಕಾಪಾಡ್ಕೋತೀಯ. ನಾನಿಲ್ದೇ ಇದ್ರು ಈ ಮನೆಯಲ್ಲಿ ನನ್ನ ಮಗಳನ್ನ ಸಾಕೋದಕ್ಕೆ ಒಬ್ಳು ತಾಯಿ ಇದ್ದಾಳೆ ಅನ್ನೋ ಭರವಸೆ ಇದೆ, ನಂಬಿಕೆ ಇದೆ. ನಾನಿಲ್ದೇ ಇದ್ರು ನೀನ್ ನನ್ನ ಮಗಳನ್ನ ಕಾಪಾಡ್ತೀಯ. ಇನ್ ಮುಂದೆ ನೀನೇ ನನ್ನ ಮಗಳಿಗೆ ತಾಯಿ. ನನ್ನ ಮಗಳ ಜವಾಬ್ದಾರಿ ನಿಂದು ದುರ್ಗಾ, ನಿಂದು.